ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ತಾಲೂಕಿಗೆ ಯಾವುದೋ ಒಂದು ಸಣ್ಣ ಭೇಟಿಗಾಗಿ ಬಂದಾಗ ಇಲ್ಲಿನ ಸ್ನೇಹಿತರ ಮುಖಾಂತರ ನನಗೆ ಗೊತ್ತಾದಂಥ ವಿಚಾರ ಏನಂದರೆ, ಮರಡಿ ಗುಡ್ಡ ಇಕೋ ಪಾರ್ಕ್ ಈ ಭಾಗದಲ್ಲಿ, ಇದರ ಪಕ್ಕದಲ್ಲೇ ಶಿವಾಜಿ ಕಾಲೇಜ್ ಅಂತ ಒಂದು ಕಾಲೇಜ್ ಇದೆ. ಈ ಕಾಲೇಜಿನ ಮಕ್ಕಳು ಏನು ಗಂಡು ಮಕ್ಕಳು ಹೆಣ್ಮಕ್ಳು ಇವರ ಒಂದು ಅನೈತಿಕ ಚಟುವಟಿಕೆಗಳಿಗೆ ಈ ಅರಣ್ಯ ಇಲಾಖೆಯ ಸುಪರ್ದಿಯಲ್ಲಿರುವಂಥ ಇಕೋ ಪಾರ್ಕ್ ಕಾರಣ ಆಗ್ತಿದೆ ಅನ್ನೋದು ತುಂಬ ಜನ ಸ್ನೇಹಿತರಿಂದ ತಿಳಿದು ಬಂತು. ಇಷ್ಟೆಲ್ಲ ನಡೀತಿದ್ರು ಅರಣ್ಯ ಇಲಾಖೆಯವ್ರು ಏನು ಕಳ್ಳೆಪುರಿ ತಿನ್ಕೊಂಡು ಕೂತಿದ್ದೀರಾ? ಸ್ವಲ್ಪ ಆದರೂ ಮಾನ ಮರ್ಯಾದೆ ಇಲ್ವಾ? ದೇಶದ ಒಂದು ಭವಿಷ್ಯನ ಕಟ್ಟಬೇಕಾಗಿರೋಂಥ ಯುವಕರು ಹಾದಿ ತಪ್ತಾ ಇದ್ದರೆ ಅವರ ಒಂದು ಹಾದಿ ತಪ್ಪೋದಕ್ಕೆ ನೀವು ಜಾಗ ಮಾಡಿಕೊಡ್ತಾ ಇದ್ದೀರಾ. ಅವ್ರಿಗೆ ಬುದ್ಧಿ ಹೇಳಿ ಇದಕ್ಕೆ ಯಾವುದು ನೋಡಿ, ಈಗ ಬಂದಿದ್ದೀವಿ, ಇಲ್ಲಿ ಕಡೆ ಪಕ್ಷ ಬೀಗ ಹಾಕಿದ್ದಾರೆ ಬಿಟ್ಟರೆ ಒಬ್ಬ ಗಾರ್ಡ್ ಸಹ ಇಲ್ಲ. ಈ ರೀತಿಯಾದಂಥ ಒಂದು ವ್ಯವಸ್ಥೆ ನಮ್ಮ ರಾಜ್ಯದ ಅರಣ್ಯ ಇಲಾಖೆ ನಡೆಸ್ಕೊಂಡು ಬರ್ತಿರೋವಂಥ ಈ ಎಕೋ ಪಾರ್ಕಲ್ಲಿ ನಡೀತಿದೆ. ಇದನ್ನೆಲ್ಲ ನೋಡಿದ್ರೆ ಎಲ್ಲೋ ಒಂದು ಕಡೆ ದೇಶನ ಹಾಳು ಮಾಡೋದಕ್ಕೆ ಇಲಾಖೆಗಳು ಪಣ ತೊಟ್ಟಂಗಿದೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂಥ ಇಲಾಖೆಯವರು ಇದರ ಬಗ್ಗೆ ಕ್ರಮ ತಗೊಳ್ಬೇಕು. ಈ ರೀತಿ ಅನೈತಿಕ ಚಟುವಟಿಕೆಗಳ ಆಗದಂತೆ ಇದನ್ನು ತಡಿಬೇಕು. ಇದು ಪ್ರಕೃತಿಯ ಒಂದು ಕೇಂದ್ರ. ಒಂದಷ್ಟು ಜನ ಹಿರಿಯರು ಏನಿದ್ದಾರೆ ಅವರು ತಮ್ಮ ಸಮಯ ಕಳೆಯೋದಕ್ಕೆ, ಸಂಜೆ ಮತ್ತು ಬೆಳಗ್ಗೆ ಸಮಯ ಕಳೆಯೋಕ್ಕೆ ಅಂತ ಇರುವಂಥ ಈ ಪಾರ್ಕಲ್ಲಿ ಅನೈತಿಕ ಚಟುವಟಿಕೆಗಳಾದಾಗ ಈ ಕೌಟುಂಬಿಕ ಹಿನ್ನೆಲೆಯಿಂದ ಬಂದಿರುವಂಥ ಹಿರಿಯರು ಯಾವ ರೀತಿ ಒಳಗಡೆ ಹೋಗಿ ಇದು ಮಾಡೋದಕ್ಕಾಗತ್ತೆ? ಸೊ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂಥ ಇಲಾಖೆಯವರು ಇದರ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳಬೇಕು. ಇನ್ನು ಮುಂದೆ ಈ ರೀತಿ ಅನೈತಿಕ ಚಟುವಟಿಕೆಗಳಾಗಬಾರ್ದು. ಆ ರೀತಿ ಅನೈತಿಕ ಚಟುವಟಿಕೆಗಳಾಗೋದ್ರಿಂದ ಒಂದು ಸಮಾಜದ ಸ್ವಾಸ್ಥ್ಯ ಹಾಳಾಗುತ್ತೆ, ಮತ್ತು ಒಂದಷ್ಟು ಜನ ಹೆಣ್ಮಕ್ಳು ಭವಿಷ್ಯನೂ ಹಾಳಾಗುತ್ತೆ, ಮತ್ತು ಗಂಡು ಮಕ್ಕಳು ಸಹ ಕೆಲಸಕ್ಕೆ ಬರ್ದಿರೋ ಆಗ್ತಾರೆ. ದೇಶದ ಆಸ್ತಿ ಆಗಬೇಕಾಗಿರೋರು ಕ್ರಿಮಿನಲ್ಸ್ ಆಗೋದನ್ನು ತಡೆಗಟ್ಟೋದಕ್ಕೆ ಅರಣ್ಯ ಇಲಾಖೆಯವರು ಖಂಡಿತ ಕ್ರಮ ಕೈಗೊಳ್ಳಬೇಕು ಅಂತ ಕೇಳ್ಕೊಳ್ತೀನಿ.